लाइफ स्टाइल फर्नीचर सबसे सस्ता और सबसे अच्छा घर की सजावट और शादी की खरीदारी का बम्पर ऑफर। आपके घर का परफेक्ट फर्नीचर, हर तरह के डिजाइन पसंद, आपकी जिम्मेदारी हमारी। धमाकेदार ऑफर का बाजार लाइफ स्टाइल फर्नीचर, बी न्यूज ऑफिस के करीब, बस स्टैंड रोड, बीजापुर। ವಿಜಯಪುರ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲೂ ಕೂಡ ಎಲ್ಲರೂ ಕೂಡ ಇವತ್ತಿನ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಈ ಹೋರಾಟಕ್ಕೆ ಇವತ್ತು ಬೆಳೆಯುತ್ತಿರುವ ಸಾಹಿತಿಗಳು ಕೂಡ ಅಪಾರವಾಗಿ ಹೋರಾಟವನ್ನು ಮಾಡ್ತಾರೆ. ಹಂಗೆ ಪಟ್ಟ ಪಟ್ಟ ಹೋಗ್ಬೇಕು ಮಾಡಿದ್ರಿ. ಸಭೆಯಲ್ಲಿ ಭಾಗವಹಿಸಲಿಕ್ಕೆ ತಾವೆಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತೇವೆ. ಸಂಖ್ಯೆಯಲ್ಲಿ ಸೇರಿ ಪಂಚಲ ಸಮಾಜ ಮೀಸಲಾತಿ ಹೋರಾಟ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಮಾನವೀಯ ಕಾಂಗ್ರೆಸ್ ಅಮಾಯಕ ನಮ್ಮ ಪಂಚಲ ಸಮಾಜದ ಮುಖಂಡರು ತೊಂದರೆ ಮಾಡಿದ್ದಾರೆ. ಅದರ ವಿರುದ್ಧವಾಗಿ ಒಳ್ಳೆಯ ಭಾಗವಾಗಿ ನಾವೆಲ್ಲರೂ ಸೇರಿಕೊಂಡು ಇವತ್ತು ಸಮಾಜ ಯಾವ ರೀತಿ ಹೋರಾಟ ಮಾಡಬೇಕಾದ್ರೆ, ಸಮಾಜಕ್ಕೆ ಏನ್ ಮಾಡಬೇಕಾದ್ರೆ ಅದನ್ನು ಕೇಳ್ತಾ ಇದ್ವಿ ಹೊರತಾಗಿ ನಾವು ಬೇರೆಯವರು ನೀವು ತೊಂದರೆ ಮಾಡ್ತಾ ಇರಲಿಲ್ಲ. ಅದಾಗಿ ಕೂಡ ಈ ಪುಸ್ತಕಗಳನ್ನ ಕೇಳ್ತಾರೆ. ನಮ್ಮ ಅಮಾಯಕ ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಬೇಕಾಬಿಟ್ಟು ತಿಳಿಯಾಗಿದ್ದಾನೆ, ಕಾರ್ಯವಾಗಿದ್ದಾನೆ. ಈ ರೀತಿ ಮಾಡಿ ನಮ್ಮ ನೋಟವನ್ನು ಮಾಡಿದ್ದಾರೆ. ಆ ಕಾರಣ ನಾವೆಲ್ಲ ಹಂಗೆ ಅವ ಯಾರ ತಂದು ಸುಡ್ರಿ ಹಂಗೆ. ಯಾವ ಹಾಕ್ಬೇಡ್ರಿ. ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಐದು ಸಿದ್ದರಾಮಯ್ಯ ರಾಷ್ಟ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಹಾಕೋಟಿಗೆ ಕೈ ಹಾಕ್ಬೇಡ್ರಿ. ಲಿಂಗಾಯತ ವಿರೋಧಿ ಸಿದ್ದರಾಮಯ್ಯವರಿಗೆ, ಪಂಚಮಸಾಲಿ ವಿರೋಧಿ ಸರ್ಕಾರಕ್ಕೆ, ಪಂಚಮಸಾಲಿ ವಿರೋಧಿ ಸಿದ್ದರಾಮಯ್ಯವರಿಗೆ ಇವತ್ತಿನ ಮೊನ್ನೆ ನಡೆದಂತ ಒಂದು ಕೆಟ್ಟ ಘಟನೆ, ಒಂದು ವಿರೋಧ, ಒಂದು ಈ ರಸ್ತೆ ತಡೆ ಒಂದು ಸಮಾರಂಭದಲ್ಲಿ ಕೂಡಿಕೊಂಡಂತ ಎಲ್ಲ ಸಮಾಜ ಬಂಧುಗಳೇ, ಯಾಕಂದ್ರೆ ವಿಶೇಷವಾಗಿ ಇವತ್ತು ನಮ್ಮ ಸಮಾಜಕ್ಕೆ ಪ್ರತಿಯೊಂದು ಸಮಾಜದವರು ಬೆಂಬಲ ಕೊಟ್ಟಾರೆ ಇವತ್ತು. ಯಾಕಂದ್ರೆ ನಮ್ಮ ನೆಲೆ ಸ್ಪಷ್ಟ ಇದೆ. ನಮ್ಮ ಸಮಾಜಕ್ಕೂ ಕೇಳತ್ತೇವು, ಯಾವ್ದು ಸಮಾಜಕ್ಕೂ ಕೆಟ್ಟ ಮಾಡ್ಬೇಕಂತಂತೂ ಬಯಸತ್ತಿಲ್ಲ. ನಾವು ಪ್ರತಿಯೊಂದು ಸಮಾಜಕ್ಕೂ ಕೇಳತ್ತೇವೆ ನಾವು ಮೀಸಲಾತಿ. ಈಗಾಗಲೇ ರುದ್ರಗೌಡರು ಸಾಕಷ್ಟು ಸುದೀರ್ಘವಾಗಿ ಹೇಳಿದ್ದಾರೆ.
ಯಾವ ರೀತಿಯಿಂದ ಅಲ್ಲಿ ಏನೇನು ಕುತಂತ್ರಗಳು ನಡೆಸ್ಯಾರ ಇವ್ರು ಅಂತೇಳಿ ನನಗನ್ಸು ಮಟ್ಟಿಗೆ ನಾವು ಹೇಳೋಕ್ಕಿಂತ ಜನರಿಗೆ ಗೊತ್ತಾಗ್ಬಿಟ್ಟದ ನಮ್ಮ ಸಮಾಜ ಜನರಿಗೆ ಎಂತವ್ರು ಅದಾರ ಅಂತೇಳಿ. ಇಲೆಕ್ಷನ್ ಬಂದಾಗ ಚಲೋ ಮಾತಾಡಿ ದೊಡ್ಡ ಮಾತಾಡಿ ಹೋದ್ರ ಅವಾಗ ಮತ್ತೆ ಬರ್ತೇವು ಹೊಳೆ ಬರ್ತೇವು ಎಲ್ಲಿ ಹೋದ್ರು ಗೊತ್ತಾಗಲಿಲ್ಲ ಈಗ. ಆದ್ರೆ ಇನ್ನೊಂದು ಹೇಳ್ಯಾರ ಈ ಯತ್ನಾಳ್ ಹೋರಾಟ ಅಂತೇಳಿ. ಅಲ್ರಿ ನಮ್ ಸರ್ಕಾರ ಇತ್ತು ನಾವೇ ಹೋರಾಟ ಮಾಡ್ಯವು. ಈಗೇನ್ ಇಲೆಕ್ಷನ್ ಐತಾ ಏನೈತಿ ಈಗ ಏನೂ ಇಲ್ಲ ಅಂದ್ರೂ ಈಗ ನಾವು ಗಟ್ಟಿ ಮತ್ತೆ ಹೋರಾಟ ಮಾಡತ್ತೇವ್. ಎದಕ್ಕಪ್ಪ ಅಂತಂದ್ರ ಯಾಕಂದ್ರ 3 ವರ್ಷದಿಂದನೂ ಸಾಹೇಬ್ರು ಹೇಳ್ಕೊತ ಬಂದಾರ ಇದೇ ನನ್ನ ಮಗನಿಗೆ ಬೇಕಾಗಿಲ್ಲ, ಆಮೇಲೆ ಅಲ್ಲಿ ಸ್ಟೇಜ್ ಮ್ಯಾಗ ಇರುವಂತ ಯಾರ ರಾಜಕಾರಣಿ ಮಕ್ಕಳಿಗೆ ಇದು ಮೀಸಲಾತಿ ಬೇಕಾಗಿಲ್ಲ, ಯಾರ ಕಟ್ಟ ಕಡೆ ನಮ್ಮ ಮಕ್ಕಳಿದ್ದಾರೆ, ಯಾರು ಜನ ಇದಾರೆ ಅವರಿಗೆ ಮೀಸಲಾತಿ ಕೊಡುವಂತ ಒಂದು ವ್ಯವಸ್ಥೆ ಮಾಡತ್ತೇವ್ ನಾವು. ಅದಕ್ಕೆ ನೀವೆಲ್ಲರೂ ಎಲ್ಲ ಸಮಾಜದವ್ರು ಏನ್ ಬೆಂಬಲ ಕೊಟ್ಟರಿ ಎಲ್ಲರೂ ಕೃತಜ್ಞತೆ ಕೇಳಿ. ಅದರ ವಿಶೇಷವಾಗಿ ಮೊನ್ನೆ ಏನು ಅವ್ ವಿಡಿಯೋ ನೋಡಿದ್ರನೇ ಕೇಟ ಅನಿಸ್ತದ ನಮಗೆ. ಯಾಕಂದ್ರೆ ಅವ್ರ ಮುತ್ತೆ ಒಬ್ರಿಗೆ ಅಲ್ಲಿ ಆ ಬಸ್ ಕಡೆ ಕಟೀಲ್ ಹೆಂಗ್ ಹೊಡ್ಯಾತಿದ್ರು. ಅದಕ್ಕೆ ನಾವು ಆಗ್ರಹ ಮಾಡ್ತೇವೆ ರಾಜ್ಯ ಸರ್ಕಾರಕ್ಕೆ, ನೀವು ಯಾವ ಅಧಿಕಾರಿಗಳು ಅದಾರ ಅವ್ರ ಮ್ಯಾಗ ಕಠಿಣ ಕ್ರಮ ತಗೋಬೇಕು. ಮತ್ತ ಅದಷ್ಟೇ ಅಲ್ಲದೆ ನಾವು ರಾಷ್ಟ್ರೀಯ ನಮ್ದೇನು ಬಿಜೆಪಿ ಸರ್ಕಾರ ಅದ ಅದಕ್ಕೂ ಬರೆಯತ್ತೇವ್ ನಾವು. ಮತ್ತು ಮಾನವ ಹಕ್ಕು ಏನು ಡಿಪಾರ್ಟ್ಮೆಂಟ್ ಅದ ಹ್ಯೂಮನ್ ರೈಟ್ಸ್ ಅಂತ ಅದಕ್ಕೂ ನಾವು ಲೆಟರ್ ಬರೆಯತ್ತೇವ್. ಯಾರು ಅಧಿಕಾರಿ ಅದಾರ ADGP ಯಾರು ಅದಾರ ಮತ್ತು ಯಾರ್ಯಾರ ಅವೇನು ಫೇಸ್ಬುಕ್ ನಾಗ ಫೋಟೋ ಬರತ್ತಾವ ಈ ಅಧಿಕಾರಿಗಳು ಹಲ್ಲೆ ಮಾಡ್ಯಾರ ಅಂತೇಳಿ, ಆಮೇಲೆ ಸಿವಿಲ್ ಡ್ರೆಸ್ ನಾಗ ಬಂದು ಹಲ್ಲೆ ಮಾಡುವಂತ ಒಂದು ವ್ಯವಸ್ಥೆ ಮಾಡ್ಯಾರ. ಅವ್ರೆಲ್ಲರೂ ನಾವು ಕಠಿಣ ಕ್ರಮ ತಗೊಳ್ಳುವಂತ ಒಂದು ನಾವೆಲ್ಲರೂ ಅದಕ್ಕೂ ಬೇನತ್ತ ಒಂದು ಕೆಲಸ ಮಾಡತ್ತೇವೆ. ಯಾಕಂದ್ರೆ ಹೋರಾಟ ನಾವು ಬಹಳ ಸಮಾಧಾನವಾಗಿ ಮಾಡತ್ತಿದ್ವಿ. ಯಾಕಂದ್ರೆ ಬೆಂಗಳೂರಿನಾಗ ಮಾಡಿದಾಗೂ ನಾವು ಸುಮಾರು 10 ರಿಂದ 11 ಲಕ್ಷ ಜನ ಕೂಡಿಸಿದಾಗ ಎಷ್ಟು ಶಾಂತಿ ರೀತಿಯಿಂದ ಮಳಿ ಬಂದ್ರು ಅವತ್ತಿನ ದಿವಸ ಎಷ್ಟು ಶಾಂತಿ ರೀತಿಯಿಂದ ನಮ್ಮ ಸಮಾಜ ಬಂದು ಎಲ್ಲರೂ ಕೂಡ್ಕೊಂಡು ನಾವು ಹೋರಾಟ ಮಾಡಿದ್ವಿ. ಮೊನ್ನೆ ಆದ್ರೂ 1.5-2 ಲಕ್ಷ ಜನ ಕೂಡಿಸ್ಕೊಂಡು ನಾವು ಹೋರಾಟ ಮಾಡತ್ತಿದ್ವಿ. ಆದ್ರೆ ನೀವೇ ಅದಕ್ಕೆ ಪ್ರಚೋದನೆ ಕೊಟ್ಟು ಮತ್ತೆ ನಮಗೆ ಸಿಕ್ಕಾಬಿಟ್ಟು ಅದು ತಲೆ ಹೊಡೋದು ಕಾಲು ಮುರಿದು ಅವೆಲ್ಲ ನೋಡಿದ್ರೆ ನಮಗೆ ಒಂದ್ ರೀತಿ ಅನಿಸ್ತೈತಿ. ಅದಕ್ಕೆ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ, ಅವ್ರು ಯಾರ್ಯಾರು ಅಧಿಕಾರಿಗಳು ಅದಾರ ಅವ್ರಿಗೆಲ್ಲರಿಗೂ ನೀವು ಹೀಗೆ ಸಸ್ಪೆಂಡ್ ಮಾಡಿ ಅವ್ರ ಮ್ಯಾಗ ಏನದು ಆಕ್ಷನ್ ತಗೋಬೇಕು ಅದು ನೀವು ತಗೊಳ್ಳೇಬೇಕಂತೆ. ಈಗಾಗಲೇ ನನ್ನ ಅನ್ಸುಮಟ್ಟಿ ವಿಧಾನಸಭೆ ಅದ್ರ ಬಗ್ಗೆ ನಡೆದ ಈ ಚರ್ಚೆ. ಅದ್ರೊಳಗೆ ವಿಶೇಷವಾಗಿ ಇನ್ನೊಂದು ಏನಪ್ಪಾ ಅಂತಂದ್ರ ಮೊನ್ನೆ ಏನು ವಕಫ್ ಹೋರಾಟ ಆಯ್ತು. ನಾವೊಂದು ಮಾತು ಹೇಳಿದ್ವಿ, ಬಿಜಾಪುರದಿಂದ ಯಾವ್ಯಾವ ಇಂಥವ್ ಕ್ರಾಂತಿಗಳು ಶುರು ಆಗ್ಯಾವ ಇಡೀ ದೇಶ ತುಂಬಾ ಮುಟ್ಟ್ಯಾವ ಅಂತೇಳಿ. ಅದೇ ರೀತಿಯಲ್ಲಿ ನಿಮ್ಗೆ ಗೊತ್ತದ ಹೆಂಗ್ ವಕಫ್ ಹೆಂಗ್ ಇದನ್ನಾಯ್ತು. ಇವತ್ತಿನ ದಿವಸ ಈ ಏನು ಕೆಟ್ಟ ಘಟನೆ ಮಾಡ್ಯಾರ ರಾಜ್ಯ ಸರ್ಕಾರದವರು ಪೊಲೀಸ್ ಇಲಾಖೆದವರು ದುರುದ್ದೇಶದಿಂದ ಇವತ್ತಿನ ದಿವಸ ಬಿಜಾಪುರದಿಂದ ಸ್ಟಾರ್ಟ್ ಆಗೈತಿ. ನಾ ಬರೆದು ಕೊಡ್ತೇನೆ, ಇಡೀ ರಾಷ್ಟ್ರ ಮಟ್ಟಕ್ಕೆ ಮುಟ್ಟದೈತಿದು. ನಾವು 2A ತಗೊಂಡೇ ಬರ್ತೀವಿ. 2D ಅಂತ ಏನ್ ಈಗಾಗಲೇ ರುದ್ರಗೌಡ ಹೇಳ್ಯಾರ. ಯಾಕಂದ್ರೆ ಅದಕ್ಕೂ ವಿರೋಧ ಮಾಡತ್ತಾರ ಒಳಗೆ ಕೂತ್ಕೊಂಡಾಗ ಇವರು ಕಾಂಗ್ರೆಸ್ದವ್ರು. ಅದಕ್ಕೆ ನೀವು ಎಲ್ಲರೂ ಗೊತ್ತದ ಯಾರ್ಯಾರು ಹೆಂಗ ಅದಾರ ಕುತಂತ್ರಿಗಳತ್ತ. ಅದಕ್ಕೆ ನೀವೆಲ್ಲರೂ ಸಮಾಜ ಬಂದು ತಿಳ್ಕೋಬೇಕು. ಮತ್ತೊಮ್ಮೆ ಇಲ್ಲೆಲ್ಲರೂ ಬಂದಿದ್ದಕ್ಕೆ ಮತ್ತು ಪೊಲೀಸ್ ಇಲಾಖೆಯವರು ಇವತ್ತೇನು ನಮ್ಗೆ ಇದನ್ನು ಕೊಟ್ಟ ಸರ್ಕಾರ ಸಹಕಾರ ಮಾಡಿದ ಅವರೆಲ್ಲರಿಗೂ ಧನ್ಯವಾದ ಹೇಳಿ, ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಧನ್ಯವಾದ ಹೇಳಿ, ಆದಷ್ಟು ಬೇಗ ಆ ಯಾವ ಅಧಿಕಾರಿಗಳು ಅದಾರ ಅವರೆಲ್ಲರ ಮ್ಯಾಗೂ ನೀವೆಲ್ಲರೂ ಆಕ್ಷನ್ ತಗೋಬೇಕಂತ ಹೇಳಿ ಕೇಳ್ಕೊಂಡು ಇವತ್ತಿನ ಹೋರಾಟ ನಾವು ಜಯ ಪಂಚಮಸಾಲಿ ಲಿಂಗಾಯತ್ ವಿರೋಧಿ ಸರ್ಕಾರಕ್ಕೆ, ಲಿಂಗಾಯತ್ ವಿರೋಧಿ ಸರ್ಕಾರಕ್ಕೆ, ದುರಂಕಾರಿ ಸಿದ್ದರಾಮಯ್ಯನವರಿಗೆ, ದುರಂಕಾರಿ ಸಿದ್ದರಾಮಯ್ಯನವರಿಗೆ